ಪ್ರಿಯ ವೀಕ್ಷಕರೇ ನಮಸ್ಕಾರ. ನೋಡಿ, ನಮ್ಮ ಏನು ಬೆಂಗಳೂರಲ್ಲಿ ನಮ್ಮ ಮೆಟ್ರೋ ಇದೆಯಲ್ಲ, ಇದರಲ್ಲಿ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಯಾವ ರೀತಿ ನಮ್ಮ ಪ್ರಯಾಣಿಕರನ್ನು ಬಕ್ರಾಗನ್ನು ಮಾಡ್ತಾ ಇದ್ದಾರೆ. ಅವರು ಮಾಡಿದ್ರಂತ ಇವರು ಮಾಡಿದ್ರಂತ ಅವರು. ಒಟ್ಟಿನಲ್ಲಿ ನೋಡಿ, ಕೇಂದ್ರ ಸರ್ಕಾರಕ್ಕೂ ಓಟ್ ಹಾಕೋದು ನಾವೇ, ಎಂ ಪಿ ಓಟ್ ಹಾಕೋದು ನಾವೇ, ಇಲ್ಲಿ MLA ಓಟ್ ಹಾಕೋದು ನಾವೇ. ಕೇಂದ್ರ ಸರ್ಕಾರನೂ ನಮ್ಮ ದೇಶದ್ದೇ, ರಾಜ್ಯ ಸರ್ಕಾರನೂ ನಮ್ಮ ದೇಶದ್ದೇ. ಓಟ್ ಹಾಕೋರು ನಮ್ಮ ದೇಶದವ್ರೆ, ಓಟ್ ಹಾಕೋರು ಭಾರತದವ್ರೆ, ಬೇರೆಯವರೆಲ್ಲ. ದೇಶ ನಡೆಸ್ತಾ ಇರೋದು ಭಾರತದವರೇನೆ. ಇವರೇನು ಉಗಂಡದವರು ಚೈನಾದವರು ಅಂತ ಅಲ್ವೇ ಅಲ್ಲ. ನಾವು ಇವತ್ತು ಪ್ರಯಾಣಿಕರಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಸಾರಿಗೆ ಒಂದು ಸಂಸ್ಥೆ ಆಗಿರ್ಬೋದು, ಬಸ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಮೆಟ್ರೋ ಟ್ರೈನ್ ಆಗಿರ್ಬೋದು, ಇವೆಲ್ಲ ಸಾರ್ವಜನಿಕರಿಂದ ಆಗ್ತಾ ಇರೋ ಕೆಲಸಗಳು. ತೆರಿಗೆನೂ ನಾವೇ ಕಟ್ಟೋದು. ಇವ್ರೇನು ಯಾರು ಅಮೇರಿಕದವರೋ ಇಲ್ಲ ಲಂಡನ್ ಜಪಾನ್ ಅವ್ರೇನು ತೆರಿಗೆ ಕಟ್ತಾ ಇಲ್ಲ, ನಾವೇ ಕಟ್ತಾ ಇರೋ ತೆರಿಗೆ. ಓಡಾಡ್ತಾ ಇರೋದು ನಾವೇ, ಏನು ಅವರೆಲ್ಲ ಓಡಾಡ್ತಾ ಇರೋದು. ದೇಶ ಆಳ್ತಾ ಇರೋದು ಇವರೇ, ರಾಜ್ಯ ಆಳ್ತಾ ಇರೋದು ಇವರೇ, ಅವ್ರಿಗೆಲ್ಲ ಓಟ್ ಹಾಕ್ತಾ ಇರೋದು ನಾವೇ, ಇವ್ರನ್ನೆಲ್ಲ ಸಾಕ್ತಾ ಇರೋದು ನಾವೇ. ಆದರೆ ಇವರೆಲ್ಲ ಕಿತ್ಕೊಂಡು ತಿಂತಿರೋದು ನಮ್ಮದೇನೆ. ಅವರೆಲ್ಲ ಚೆನ್ನಾಗಿರೋದು, ಅವರೆಲ್ಲ ಚೆನ್ನಾಗಿ ನಾವಿಲ್ಲ. ನಾವು ಪ್ರತಿಯೊಂದಕ್ಕೆ ಇವತ್ತು ಓಲೋಲೋ ಅಂತಂದೇಳಿ ಬಾಯ್ ಬಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಇದ್ರ ಮಧ್ಯದಲ್ಲಿ ನೋಡಿ, IAS ಆಫೀಸರ್ಗಳು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡವೆ, ಏನೂ ಗೊತ್ತಿಲ್ಲ ಅನ್ನೋ ಥರ ಸುಮ್ಮನೆ ಕೂತ್ಕೊಂಡಾರೆ. ನಮಗೇನು ಗೊತ್ತಿಲ್ಲಪ್ಪ, ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ ಅಷ್ಟೇ, ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ. ಅಂದರೆ ಇವರು IAS APS ಓದಿ ಬಂದು ಇವ್ರು ಹೇಳ್ದಂಗೆ ಕೇಳೋಕ್ಕೆ ಅಷ್ಟೊಂದು ಓದಾರೋ ಗೊತ್ತಿಲ್ಲ ನಮಗೆ. ಯಾಕಂದರೆ ಇವ್ರದ್ದು ಏನಿಲ್ಲ, ಇವ್ರದ್ದು ಪವರು ನಮ್ಮಂಥರ ಮೇಲೆ ಮಾತ್ರ ಪವರ್ ಅಷ್ಟೇ. ಬಡವ್ರ ಮೇಲೆ, ಕೂಲಿ ಕಾರ್ಮಿಕರ ಮೇಲೆ ಇವ್ರ ಪವರು. ಅದೇ ಮಂತ್ರಿಗಳ ಮೇಲೆ, MLAಗಳ ಮೇಲೆ, MP ಮೇಲೆ ಇವ್ರದ್ದು ಏನೇನೂ ಪವರ್ ಇಲ್ಲ, ಏನೂ ಮಾತಾಡೋಂಗಿಲ್ಲ. ಹೋಗ್ಬಿಟ್ಟು ಅವ್ರು ದೋರ್ ತಕ್ಕಂಡು ನಿಂತ್ಕೊತವೆ. ಇವತ್ತು ಇದು ಲಾಭಕ್ಕೋಸ್ಕರ ಮಾಡಿರೋದಲ್ಲ. ಮೆಟ್ರೋ ಆಗಿರ್ಬೋದು, ಬಸ್ ಆಗಿರ್ಬೋದು, ರೈಲ್ ಆಗಿರ್ಬೋದು, ಜನರಿಗೋಸ್ಕರ ಮಾಡಿರೋದು. ಇದು ಜನರಿಗೋಸ್ಕರ ಮಾಡಿರೋದನ್ನ ಲಾಭಕ್ಕೋಸ್ಕರ ಅಲ್ಲ ಮಾಡಿರೋದು. ಯಾಕೆ ಇವರು ಪದೇ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ? ಅದರಿಂದ ಏನು ಲಾಸ್ ಆಗ್ತಾ ಇದೆ? ಯಾರಿಗೆ ಲಾಸ್ ಆಗ್ತಾ ಇದೆ? ಜನರಿಗೇನಾರು ಲಾಸ್ ಆಗ್ತಾ ಇದೆಯಾ? ಸರ್ಕಾರಕ್ಕೇನಾರು ಲಾಸ್ ಆಗ್ತಾ ಇದೆಯಾ? ನಿಮ್ಮನ್ನು ಜನರುಗಳು ಏನು ಕೇಳ್ತಾ ಇದ್ದಾರೆ? ನನಗೆ 2,000 ಕೊಡು, 3,000 ಕೊಡು, ಬುಕ್ಸೆಟ್ ಅದು ಕೊಡು, ಇದು ಕೊಡು ಅಂತ ಕೇಳ್ತಾ ಇದ್ದಾರಾ? ಯಾರು ಕೇಳ್ತಾ ಇಲ್ವಲ್ಲ. ಒಳ್ಳೆ ಆಸ್ಪತ್ರೆ ಕೊಡ್ರಿ, ಒಳ್ಳೆ ಫ್ರೀ ಎಜುಕೇಷನ್ ಕೊಡ್ರಿ, ಒಳ್ಳೆ ಕುಡಿಯೋಕ್ಕೆ ನೀರು, ಒಳ್ಳೆ ರಸ್ತೆ ಕೊಡ್ರಿ. ನಿಮ್ಮನ್ನು ಯಾವನ್ರಿ ಫ್ರೀ ಕೇಳ್ತಾನೆ? ಈ ರೀತಿ ಮಾಡೋದು ಬಿಟ್ಬಿಟ್ಟು ನೀವು ಬೇಡವಾಗಿದ್ದೆಲ್ಲ ಫ್ರೀ ಕೊಟ್ಬಿಟ್ಟು ಇಲ್ಲಿ ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು. ಇಲ್ಲಿ ಜನಗಳು ನೋಡ್ರೆ ಬೀದಿಲಿ ನಿಂತ್ಕೊಂಡು ಕುಣಿದಾಡೋದು. ಇನ್ನೊಂದು ವಿಚಾರಪ್ಪ, ಅವ್ರು ಯಾರೋ ನರೇಂದ್ರ ಮೋದಿ ಅವರು ಏನೋ ಅಧಿವೇಶನಕ್ಕೆ ಬರಲಿಲ್ವಂತೆ, ಏನು ಒಳ್ಳೆ ಬಾಯ್ ಬೆಳಕಂತ ಕೂತ್ಕೊಂತವೆ. ಯಾವುದೇ ರಾಜ್ಯದಲ್ಲಿ ಇಲ್ದಿರೋ ಹೋರಾಟಗಳು ನಮ್ಮ ಕರ್ನಾಟಕದಲ್ಲಿ, ಯಾವ ರಾಜ್ಯದಲ್ಲಿ ಇಲ್ಲ ರೀ ಹೋರಾಟಗಳು, ನಮ್ಮ ಕರ್ನಾಟಕದಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಇಲ್ಲಿರೋದು ಕಾಂಗ್ರೆಸ್ ಸರ್ಕಾರ. ಅದರಿಂದ ಇವ್ರ ಮೇಲೆ ಅವ್ರು ಹೇಳಬೇಕು, ಅವ್ರ ಮೇಲೆ ಇವ್ರು ಹೇಳ್ಬೇಕು ಅಷ್ಟೇ. ಇಂಥ ಸರ್ಕಾರ ಅಂದರೆ SM ಕೃಷ್ಣ ಅವರು, ವಾಜಪೇಯಿ ಅವರು ಇದ್ರಲ್ಲ, ಒಂದೇ ಒಂದು ಸಮಸ್ಯೆ ಇರಲಿಲ್ಲ. ರಾಜ್ಕುಮಾರ್ ಅವ್ರನ್ನ ಹಿಡ್ಕೊಂಡು ಹೋಗಿದ್ದೊಂದು ಬಿಟ್ಟರೆ, SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗೆ ಸ್ವಲ್ಪ ಬರಗಾಲ ಇತ್ತು, ಅದು ಬಿಟ್ಟರೆ ಬೇರೆ ಯಾವುದ್ಯಾವುದೂ ಸಮಸ್ಯೆ ಇರಲಿಲ್ಲ. ಇವ್ರ ಮೇಲೆ ಅವ್ರು ಹೇಳೋದಿರಲಿಲ್ಲ, ಅವ್ರ ಮೇಲೆ ಇವ್ರು ಹೇಳೋದಿರಲಿಲ್ಲ. ಅದ್ಭುತವಾದ ಸರ್ಕಾರ ನಡೆಸ್ಕೊಂಡು ಹೋದರು SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ. ನಿಜವಾಗ್ಲೂ ಯಾವುದು ಸಮಸ್ಯೆನೇ ಇರಲಿಲ್ಲ ರೀ, ಇದ್ದು ಸಮಸ್ಯೆಗಳು. ಆದರೆ ಇಷ್ಟೊಂದು ಸುಮ್ಮನೆ ಹೋರಾಟ ಮಾಡೋದು, ಸುಮ್ಮನೆ ಅವ್ರ ಮೇಲೆ ದೂರ ಹೇಳೋದು, ಸುಮ್ಮನೆ ಎಲ್ಲ ಅವ್ರು ಮಾಡಿದ್ದು ಎಲ್ಲ ಅವ್ರ ಮೇಲೆ ಹೇಳೋದು, ಅವ್ರು ಯಾಕೆ ಮಾಡಲಿಲ್ಲ. ಈ ಥರ ಯಾವ ಮಂತ್ರಿಗಳು ಹೇಳಿಲ್ಲ, ಯಾವ ಶಾಸಕರು ಕೂಡ ಹೇಳಿರಲಿಲ್ಲ. ಅವಾಗ ಅದ್ಭುತವಾದ ಸರ್ಕಾರ ನಡೆಸಿದರು. ಕೇಂದ್ರದಲ್ಲಿ ವಾಜಪೇಯಿ ಅವರಿದ್ದರು, ರಾಜ್ಯದಲ್ಲಿ SM ಕೃಷ್ಣ ಅವರಿದ್ದರು. ಇವಾಗ ಹಂಗಲ್ಲ. ಇವಾಗ ಎಲ್ಲದಕ್ಕೂ ಅಮಿತ್ ಶಾ, ಎಲ್ಲದಕ್ಕೂ ಮೋದಿ. ಅಮಿತ್ ಶಾ, ಮೋದಿ ಆಯ ನಮಃ, ಅಮಿತ್ ಶಾಯ ನಮಃ, ನಿರ್ಮಲಾ ಸೀತಾರಾಮಯ್ಯ ನಮಃ, BJP ಸರ್ಕಾರಾಯ ನಮಃ ಅಂತಂದೇಳ್ಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ಒಯ್ಕಂತವೆ, ಎಲ್ಲವೂ ಒಯ್ಕಂತವೆ. ಸುಮ್ಮನೆ ದಿನ ಬೆಳಗಾದ್ರೆ ಮೋದಿ, ಬೆಳಗ್ಗೆದ್ರು ಸಾಕಂಗ ಮೋದಿ, ಯಾರು ಮೈ ಕಿಡ್ರು ಸಾಕಂಗ ಮೋದಿ, ಮೈ ಕಿಡ್ರು ಸಾಕಂಗ ಅಮಿತ್ ಶಾ, ಮೈ ಕಿಡ್ರು ಸಾಕಂಗ ನಿರ್ಮಲಾ ಸೀತಾರಾಮ. ಅಲ್ಲಿಗೆ ಹೋಗ್ರಿ, ನೀವು ಕೇಳ್ರಿ. ಯಾರಾದರೂ ಒಬ್ಬರು ಮಂತ್ರಿಗಳು, ಕರ್ನಾಟಕದವರು MLAಗಳು, MP ಗಳು, ಮಂತ್ರಿಗಳು ಹೋಗಿ ಕೇಂದ್ರ ಮಂತ್ರಿಗಳನ್ನು ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಚರ್ಚೆ ಮಾಡಿದಾರಾ? ಇಲ್ಲ, ಮಾಡೇ ಇಲ್ಲ, ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಮೈಕ್ ಖಾಲಿ ಮಾತಾಡಬೇಕಲ್ಲ, ಮೈಕ್ ಮುಂದೆ, TV ಮುಂದೆ. ಅವ್ರು ಬರಲಿಲ್ಲ. ನೀವು ಹೋಗಿ ಏನು ಮಾಡ್ತಾ ಇದ್ದೀರಾ? ಇವತ್ತಿಲ್ಲಿ ಜನಗಳನ್ನು ಬಕ್ರ ಮಾಡ್ತಾ ಇದ್ದಾರೆ. ಇವತ್ತು ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಮಾಡಿ, ಅದೇನು ಲಾಭಕ್ಕಂತ ಮಾಡಿಲ್ಲ. ಮೆಟ್ರೋ ಟ್ರೈನು ಜನರಿಗೋಸ್ಕರ ಮಾಡಿರೋದು. ಈ ಜನರಿಗೋಸ್ಕರ ಸಾರಿಗೆ ಮಾಡಿಬಿಟ್ಟು ಈ ಜನರ ಹತ್ರ ತೆರಿಗೆನೂ ಕಟ್ಸ್ಕೊಳ್ಳೋದು, ಇದೂ ರೇಟ್ ಜಾಸ್ತಿ ಮಾಡೋದು. ಇನ್ನು ಜನಗಳಿಗೆ ಏನು ಕೊಟ್ಟಿದ್ದೀರಾ ನೀವು? ಸಾರ್ವಜನಿಕರಿಗೆ ಏನು ಕೊಡ್ತಾ ಇದ್ದೀರಾ? ಏನೂ ಕೊಟ್ಟಿಲ್ಲ. ಜನಗಳು ನಿಮಗೆ ಜೈ ಬಿಡ್ರಿ. ಇನ್ನೊಂದು 10 ವರ್ಷ ನಿಮ್ಮ ಸರ್ಕಾರ ಇರಲಿ ರಾಜ್ಯದಲ್ಲಿ. ನಮಸ್ಕಾರ ಎಲ್ಲರಿಗೂ.